2024ರ ಬಾಂಗ್ಲಾದೇಶ ದಂಗೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಶೇಖ್ ಹಸೀನಾ ಬಾಂಗ್ಲಾದ ಮಾಜಿ ಪ್ರಧಾನಿ ಗಲ್ಲು ಶಿಕ್ಷೆಗೆ ಒಳಪಟ್ಟಿದ್ದಾರೆ. ಎರಡು 2024ರ ಬಾಂಗ್ಲಾದೇಶ ಹಿಂಸಾಚಾರ ಪ್ರಕರಣ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿ ಶೇಖ್ ಹಸೀನಾಗೆ ಗಲ್ಲು ಶಿಕ್ಷೆಯನ್ನ ವಿಧಿಸಿದೆ ಅಂತಾರಾಷ್ಟ್ರೀಯ ಅಪರಾಧಿಕ ನ್ಯಾಯಮಂಡಳಿ. ಮಾನವೀಯತೆಯ ವಿರುದ್ಧದ ಅಪರಾಧಕ್ಕಾಗಿ ಶಿಕ್ಷೆಯನ್ನ ಇವತ್ತು ಪ್ರಕಟ ಮಾಡಿದೆ. 3 ಅಂಶಗಳ ಆಧಾರದಲ್ಲಿ ಮರಣದಂಡನೆಯನ್ನ ಪ್ರಕಟ ಮಾಡಲಾಗಿದೆ. ಜುಲೈ ಆಗಸ್ಟ್ 2024ರ ಅವಧಿಯಲ್ಲಿ ನಡೆದಂತಹ ಹಿಂಸಾಚಾರ ಪ್ರಕರಣ. ಈ ಪ್ರಕರಣದಲ್ಲಿ ಒಟ್ಟು 1400ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. 24,000 ಜನ ಗಾಯಗೊಂಡಿದ್ರು. ಆಗ ಶೇಖ್ ಹಸೀನಾ ಅವರು ಆಡಿದಂತಹ ಮಾತುಗಳು, ಕೊಟ್ಟಂತಹ ಪ್ರಚೋದನೆ ಇಡೀ ದಂಗೆ ಮತ್ತೊಂದು ಹಂತಕ್ಕೆ ಹೋಗಲಿಕ್ಕೆ ಅವಕಾಶ ಆಯಿತು ಮತ್ತು ಇಷ್ಟು ಜನರ ಸಾವಿಗೆ ಕೂಡ ಅವರು ಕೊಟ್ಟಂತಹ ಆದೇಶವೇ ಕಾರಣ ಅಂತ ತೀರ್ಪಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಸೀನಾ ಮೇಲೆ ಇರತಕ್ಕಂತಹ ಆರೋಪಗಳು ಏನ್ ಹಾಗಾದ್ರೆ, ಢಾಕಾದಲ್ಲಿ ಪ್ರತಿಭಟನಾಕಾರರ ಸಾಮೂಹಿಕ ಹತ್ಯೆಗೆ ಸಂಘಟನೆಯನ್ನ ರಚನೆ ಮಾಡಿಕೊಳ್ಳಲಾಗಿತ್ತು. ಪ್ರತಿಭಟನಾಕಾರ ಹತ್ಯೆಗೆ ಶೇಖ್ ಹಸೀನಾ ಆಗ ಪ್ರಧಾನಿಯಾಗಿದ್ರು, ಅವರು ಆದೇಶ ಮಾಡಿದ್ರು. ಅದರ ಪ್ರಕಾರವಾಗಿಯೇ ಗುಂಡನ್ನ ಹಾರಿಸಲಾಗಿತ್ತು ವಿದ್ಯಾರ್ಥಿ ಸಮೂಹದ ಮೇಲೆ. ಹತ್ಯೆಗಳನ್ನ ತಡೆಯಲು ಯಾವುದೇ ರೀತಿಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳದೆ ಹಾಗೆಯೇ ಬಿಟ್ಟದ್ದು ಮತ್ತಷ್ಟು ಸಾವುಗಳಿಗೆ, ನೋವುಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಇದು ಇವತ್ತು ತೀರ್ಪು ಪ್ರಕಟ ಆಗಲಿಕ್ಕೆ ಇರತಕ್ಕಂತಹ ಮುಖ್ಯ ಕಾರಣ. ಒಟ್ಟು 54 ಸಾಕ್ಷ್ಯಗಳನ್ನ ನ್ಯಾಯಮಂಡಳಿ ಪರಿಶೀಲನೆಯನ್ನ ನಡೆಸಿ ತೀರ್ಪನ್ನ ಪ್ರಕಟ ಮಾಡಿದೆ. ಅವಾಮಿ ಲೀಗ್ ಪಕ್ಷ ಕೂಡ ಈ ವಿಷಯವಾಗಿ ಬೇಸರವನ್ನ ಹೊರಹಾಕಿತ್ತು. ಅದರ ಬೆನ್ನಲ್ಲೇ ಶೇಖ್ ಹಸೀನಾ ಅವರು ಕೂಡ ಒಂದು ಆಡಿಯೋ ಸಂದೇಶವನ್ನ ಕೊಡೋ ಮೂಲಕವಾಗಿ ನಾನು ಜೀವಂತವಾಗಿದ್ದೀನಿ, ಜೀವಂತವಾಗಿರ್ತೀನಿ, ಅಲ್ಲಾಹನಿಗೆ ಮಾತ್ರನೇ ನನ್ನ ಪ್ರಾಣ ತೆಗೆಯುವಂತಹ ಹಕ್ಕಿರೋದು, ನಾನು ದೇಶಕ್ಕಾಗಿ ಮಿಡಿತಾ ಇದ್ದೀನಿ, ಮುಂದೆ ಕೂಡ ದೇಶಕ್ಕಾಗಿ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಟ್ 1400 ಜನರ ಸಾವಿಗೆ ಕಾರಣ ಶೇಖ್ ಹಸೀನಾ ಅಂತ ತೀರ್ಪನ್ನ ಪ್ರಕಟ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಇಲ್ಲಿ ಸದ್ಯ 2 ವಿಚಾರಗಳು. ಒಂದು, 54 ಸಾಕ್ಷ್ಯಗಳನ್ನ ಪರಿಗಣಿಸಿ ತೀರ್ಪು ಪ್ರಕಟ ಆಗಿದೆ. ಹಾಗಿದ್ರೆ ಭಾರತ ಸರ್ಕಾರದ ನಡೆ ಮುಂದೇನು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಎದುರಾಗುತ್ತೆ. ಮತ್ತು ಈಗ ಶೇಖ್ ಹಸೀನಾ ಅವ್ರನ್ನ ವಾಪಸ್ ಬಾಂಗ್ಲಾದೇಶಕ್ಕೆ ಕಳಿಸಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ನೋಡಿ, 2024ರಲ್ಲಿ ಜುಲೈನಿಂದ ಆಗಸ್ಟ್ ನಲ್ಲಿ ಬಾಂಗ್ಲಾದೇಶದಲ್ಲಿ ದೊಡ್ಡ ಮಟ್ಟದ ದಂಗೆ ಎದ್ದಿತ್ತು. ಸರ್ಕಾರದ ವಿರುದ್ಧ ಯುವ ಸಮೂಹ, ವಿದ್ಯಾರ್ಥಿಗಳೆಲ್ಲರೂ ಕೂಡ ವಿರುದ್ಧವಾಗಿ ಬಿದ್ದಿದ್ರು. ಪ್ರತಿಭಟನೆಗಳು ಕೂಡ ನಡೀತಾ ಇತ್ತು. ಈ ಪ್ರತಿಭಟನೆಗಳನ್ನ ಮಟ್ಟ ಹಾಕ್ಲಿಕ್ಕೆ ಸೇನೆಯನ್ನ ಶೇಖ್ ಹಸೀನಾ ಬಳಸ್ಕೊಂಡಿದ್ರು. ಕಂಡಲ್ಲಿ ಗುಂಡು ಆದೇಶವನ್ನ ಕೂಡ ಮಾಡಿದ್ರು. ಇದರ ಪರಿಣಾಮ 1400ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ರು, 24,000ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ರು. ಇದರ ವಿರುದ್ಧ ಸಾಕಷ್ಟು ಕಾನೂನು ಹೋರಾಟಗಳು ಕೂಡ ನಡೆದಿದ್ವು. ಮುಖ್ಯವಾಗಿ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿಯಲ್ಲೂ ಕೂಡ ಈ ಒಂದು ಪ್ರಕರಣ ವಿಚಾರಣೆಗೆ ಬಂದಿತ್ತು. ಸೊ ವಿಚಾರಣೆಯನ್ನು ಸುದೀರ್ಘವಾಗಿ ನಡೆಸಿದ ಬಳಿಕ 54ಕ್ಕಿಂತ ಹೆಚ್ಚು ಸಾಕ್ಷ್ಯಗಳನ್ನ ಏನು ಪರಿಶೀಲಿಸಿದ ಬಳಿಕ ಇವತ್ತು ಮಹತ್ವದ ಆದೇಶವನ್ನ ಕೊಟ್ಟಿರುವಂತದ್ದು. ಶೇಖ್ ಹಸೀನಾ ಮಾನವೀಯತೆಯ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ, ಸಾಕಷ್ಟು ಜನರ ಸಾವಿಗೆ ನೇರವಾಗಿ ಕಾರಣರಾಗಿದ್ದಾರೆ. ಸೊ ಹೀಗಾಗಿ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಬಹುದು ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತದ್ದು. ಸೊ ಈ ಒಂದು ಆದೇಶ ಏನಿದೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ. ಈ ಆದೇಶದ ಮೇಲ್ಮನವಿ ಸಲ್ಲಿಸಲಿಕ್ಕೂ ಕೂಡ ಈಗ ಸದ್ಯಕ್ಕೆ ಶೇಖ್ ಹಸೀನಾ ಅವರಿಗೆ ಅವಕಾಶಗಳಿರುತ್ತೆ. ಸೊ ಹೀಗಾಗಿ ಅವರು ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸ್ತಾರ ಅಥವಾ ಏನ್ ಮಾಡ್ತಾರೆ, ಅವರ ಮುಂದಿನ ಕಾನೂನು ಹೋರಾಟ ಏನು ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು. ಅದಕ್ಕಿಂತ ಮುಂಚೆ ಈಗ ಭಾರತದ ನಡೆ ಕೂಡ ಏನಾಗಿರುತ್ತೆ ಅನ್ನುವಂಥದ್ದು ಕಾದ್ ನೋಡ್ಬೇಕು. ಅವರಿಗೆ ತಾತ್ಕಾಲಿಕ ಆಶ್ರಯವನ್ನ ಕೊಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡಿತ್ತು. ಈಗ ಈ ಒಂದು ತೀರ್ಪು ಬಂದ ಬಳಿಕ ಒಂದು ವಿದೇಶಾಂಗ ಇಲಾಖೆ ಕೂಡ ಒಂದು ಸಭೆಯನ್ನ ಕರಿಬಹುದು ಮತ್ತೆ ಇದ್ರ ಬಗ್ಗೆ ಚರ್ಚೆಗಳನ್ನ ಕೂಡ ಮಾಡಬಹುದು. ಆದ್ರೆ ಕಾನೂನು ಹೋರಾಟದಲ್ಲಿ ಮೇಲ್ಮನವಿ ಅರ್ಜಿಗಳನ್ನ ಸಲ್ಲಿಸಲಿಕ್ಕೆ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಕಾನೂನು ಹೋರಾಟ ಮುಂದುವರಿಯುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ದಿವ್ಯಾ, ಯುನೆಸ್ಗೆ ನಿಷ್ಠರಾಗಿದ್ದಂತಹ ಭದ್ರತಾ ಪಡೆಯವರು ಮಾಡಿದಂತಹ ಪರಿಣಾಮ ಇವತ್ತು ನನ್ನ ಮೇಲೆ ಈ ಆರೋಪ ಇದೆ ಅಂತ ಕೂಡ ಅವರು ಹೇಳಿದ್ದು. ನ್ಯಾಯಮಂಡಳಿಯ ವಿಷಯದಲ್ಲಿ ಈಗ ಕಾನೂನು ಹೋರಾಟವನ್ನು ಮಾಡೋದಕ್ಕೆ ಅವರು ಅಣಿ ಆಗ್ತಾ ಇದ್ದಾರೆ. ಬಟ್ ಭದ್ರತಾ ಪಡೆಗಳು ಯುನೆಸ್ ಪರವಾಗಿ ಕೆಲಸ ಮಾಡಿವೆ ಅನ್ನೋದನ್ನ ಕಾನೂನು ಹೋರಾಟದಲ್ಲಿ ಸಾಬೀತು ಮಾಡಲಿಕ್ಕೆ ಇಲ್ಲಿಯವರೆಗೂ ಅವಕಾಶ ಇರಲಿಲ್ವಾ ಅವರಿಗೆ?
ನೋಡಿ, ಎಲ್ಲಾ ರೀತಿಯಾದಂತ ಅವಕಾಶಗಳಿತ್ತು. ಅದನ್ನ ಪ್ರೂವ್ ಮಾಡೋದ್ರಲ್ಲಿ ಶೇಖ್ ಹಸೀನಾ ವಿಫಲ ಆಗಿರೋದಕ್ಕೆ ಈ ಶಿಕ್ಷೆಯನ್ನು ಕೊಡುವಂತ ಕೆಲಸವನ್ನ ಈಗ ನ್ಯಾಯಮಂಡಳಿ ಮಾಡಿರುವಂತದ್ದು. ಈ ಒಂದು ಘಟನೆ ಏನ್ ನಡೀತು ಅಥವಾ ಪ್ರತಿಭಟನೆಗಳೇ ನಡೀತು, ಇದು ವ್ಯವಸ್ಥಿತ ಷಡ್ಯಂತ್ರ ಅಥವಾ ಪಿತೂರಿ ಅನ್ನುವಂತಹ ಅಭಿಪ್ರಾಯಗಳನ್ನ ಕೂಡ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಈ ಒಂದು ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ಲಿಕ್ಕೆ ಅಂತಾರಾಷ್ಟ್ರೀಯ ಅಪರಾಧಗಳ ನ್ಯಾಯಮಂಡಳಿ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಇವರು ಸೇನೆಗೆ ಕೊಟ್ಟಂತ ಆದೇಶ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೂಡ ಸಲ್ಲಿಸಲಾಗಿತ್ತು. ಮತ್ತೆ ಸೇನೆ ಯಾವ ರೀತಿಯಾಗಿ ವರ್ತನೆ ಮಾಡಿತ್ತು, ಮತ್ತೆ ಆ ಸಂದರ್ಭದಲ್ಲಿ ಇದಕ್ಕೆ ಪೂರಕವಾದಂತಹ ಹೇಳಿಕೆಗಳನ್ನ ಶೇಖ್ ಹಸೀನಾ ಏನ್ ಕೊಟ್ಟಿದ್ರು ಅವೆಲ್ಲವನ್ನ ಕೂಡ ಸಾಕ್ಷ್ಯದ ರೂಪದಲ್ಲಿ ಕೋರ್ಟ್ಗೆ ಕೊಡಲಾಗಿತ್ತು. ಅವೆಲ್ಲವನ್ನ ಕೂಡ ಪರಿಶೀಲಿಸಿದ ಬಳಿಕ ಈಗ ಅಂತಿಮ ಆದೇಶವನ್ನ ಕೋರ್ಟ್ ಕೊಟ್ಟಿರುವಂತದ್ದು. ರೈಟ್ ಶಬೀರ್, ತಮ್ಮ ಸಂಪರ್ಕದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀವಿ.